ಟ್ರೆಂಡಿಂಗ್ ಇರಬೇಕಂದ್ರೆ ನಮ್ಮ ಚಂದನ್ ಶೆಟ್ಟಿ ತರ ಹೀರೋ ಆಗಬೇಕು. ನೋಡಿ, ನಾವೆಲ್ಲ ಕೂಡ ಅವರ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೀವಿ. ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಸಿಂಗರ್ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಇವತ್ತು ಅವ್ರನ್ನ ಹೀರೋವಾಗಿ ನೋಡುವಂತ ಮೊದಲನೇ ಚಿತ್ರ ಇದು ಸೂತ್ರಧಾರಿ. ಅವರು ಸೂತ್ರಧಾರಿ ಆಗ್ಬೇಕಾದ್ರೆ ಇಲ್ಲಿ ಬಹಳ ಜನ ಪಾತ್ರಧಾರಿಗಳು ಇದ್ದಾರೆ. ಆ ಪಾತ್ರಧಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಅದು ಟ್ರೆಂಡಿಂಗ್ ಆಗೇ ಬಿಡುತ್ತೆ. ಈ ಚಿತ್ರ ಯಶಸ್ವಿ ಆಗೋದೇ ಒಂದು ಟ್ರೆಂಡಿಂಗ್ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಕೂಡ ಅವ್ರ ಜೊತೆಲಿದೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ಯಾವಾಗಲೂ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಸರ್. ಟ್ರೆಂಡಿಂಗ್ ಡಿಸೈನ್ಸ್ ಮಾಡ್ತಿರ್ತೀರಾ ನೀವು. ಸೊ ಆಲ್ವೇಸ್ ಟ್ರೆಂಡಿಂಗ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಹೌದಾ? ಜೋರಾದ ಚಪ್ಪಾಳೆ ಬರಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಾಲೀಕರು ಶರವಣ ಸರ್ಗೆ ಪ್ಲೀಸ್ ಬನ್ನಿ, ಜೋರಾದ ಚಪ್ಪಾಳೆ. ಜೊತೆಗೆ ನಾನು ಕೆಲವು ಪ್ರಶ್ನೆಗಳು ಕೂಡ ಕೇಳಬೇಕು. ನಮ್ಮ ಆಡಿಯನ್ಸ್ ಇಲ್ಲಿ ಬಹಳ ಜನ ಬಂದಿದ್ದಾರೆ. ಓಕೆ, ಯಾರು ನನ್ನ ಪ್ರಶ್ನೆಗೆ ಯಾರು ಉತ್ತರ ಸರಿ ಕೊಡ್ತಾರೋ ನಾನು 10 ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. ಓಕೆ, 10 ಪ್ರಶ್ನೆಗೆ 10 ಜನಕ್ಕೆ ಒಬ್ರೊಬ್ರಿಗೆ 1000 ರೂಪಾಯಿ ಗಿಫ್ಟ್ ವೋಚರ್ ಗೋಲ್ಡ್ ಖರೀದಿ ಮಾಡಬಹುದು. ಓ ವಾವ್, ಓಕೆ. ಯಾಕೋ ಕ್ಲಾಪ್ಸೇ ಬರ್ತಾ ಇಲ್ಲ. ಯಾರಿಗೂ ಬಹುಮಾನ ಬೇಡವಾ? ಬೇಕಾ ಬೇಡವಾ? ಬೇಕು. ಬಂಗಾರ ಯಾರಿಗೂ ಬೇಡ ಸರ್, ಅಲ್ವಾ? ಸೊ ಹಾಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರು ನಗರದಲ್ಲಿ ಎಷ್ಟು ಕಡೆ ಶಾಖೆಗಳು ಹೊಂದಿದೆ? ಮೊದಲನೇ ಪ್ರಶ್ನೆ ಇದು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಬ್ರಾಂಚಸ್ ಬೆಂಗಳೂರಲ್ಲಿ ಎಷ್ಟು ಇವೆ? ಎಕ್ಸಾಕ್ಟ್ ನಂಬರ್ ಹೇಳಬೇಕು. ಹೇಳ್ದವ್ರಿಗೆ ಗೋಲ್ಡ್ ವೋಚರ್. ಸರ್ ನೀವೇ ಸೆಲೆಕ್ಟ್ ಮಾಡಿ. ಯಾರಾದ್ರೂ ಒಬ್ರು, ಅಷ್ಟು ಜನ ಕೈ ಎತ್ತುತ್ತಾ ಇದ್ದಾರೆ. ಯಾರನ್ನಾದ್ರೂ ಸೆಲೆಕ್ಟ್ ಮಾಡಿ ಸರ್. ನೀವೇ ಅವರನ್ನ ಕೇಳಿ. ನಿಮ್ಮ ಗೋಲ್ಡ್ ದೃಷ್ಟಿಗೆ ಯಾರು ಕಾಣಿಸ್ತಿದ್ದಾರೆ ಸರ್? ನೀವೇ ನೋಡಿ. ಯಾರು ಕರೆಕ್ಟ್ ಆನ್ಸರ್ ಹೇಳ್ತಾರೋ ಅವ್ರು ಮುಂದೆ ಬರ್ಬೋದು. ಸೆವೆನ್ ಕರೆಕ್ಟ್ ಆನ್ಸರ್ ಇದೆ. 7 ಸರ್, ಬನ್ನಿ ವೇದಿಕೆಗೆ. ನಿಮ್ಮ ಹೆಸರು ಸರ್? ಮಂಜುನಾಥ್ ಅವರು ಎಲ್ಲಿಂದ ಬಂದಿದ್ದೀರಿ ತಾವು? ನಾಗರಬಾವಿ ಸರ್. ಓ, ನಮ್ಮ ನಾಗರಬಾವಿಯಿಂದ ಬಂದಿದ್ದಾರೆ. ನಮ್ಮ ಬ್ರಾಂಚ್ ಹತ್ರನೇ ಇದ್ದಾರೆ. ಶಾಪಿಂಗ್ ಹೋಗ್ಬೋದು ಅಲ್ವಾ? ಮನೆ ಪಕ್ಕದಲ್ಲಿ. ಸರ್ ಅವ್ರಿಗೆ ತಗೊಳ್ತಾರೋ ಅವ್ರು ಯಾರಿಗಾರು ಬೇರೆಯವ್ರಿಗೆ ತಗೊಳ್ತಾರೋ ಗೊತ್ತಿಲ್ಲ. ಯಾರಿಗೆ ತಗೋತೀರಾ ಸರ್ ಗೋಲ್ಡ್? ಸಾಯಿ ಗೋಲ್ಡ್ ಪ್ಯಾಲೇಸ್ ವಿಸಿಟ್ ಮಾಡಿದ್ದೀರಾ ಯಾವತ್ತಾದ್ರು? ಮಾಡಿದ್ದೀನಿ ಸರ್. ಏನ್ ಖರೀದಿ ಮಾಡಿದ್ದೀರಿ? ಉಂಗುರ ತಗೊಳಕ್ ಮಾಡಿದ್ದೀನಿ ಸರ್. ಉಂಗುರ ತಗೊಳಕ್ ಹೋಗಿದ್ರಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು ಸರ್. ಮನೆ ಖರೀದಿ ಮಾಡ್ಕೊಂಡು ಹೋಗಿದ್ದೀರಾ? ಹೌದು. ಯಾರಕ್ಕೋಸ್ಕರ ಉಂಗುರ? ನಾನ್ ಸೀಕ್ರೆಟ್ ಇದ್ರೆ ಕೇಳಲ್ಲಪ್ಪ. ಮನೆಯವ್ರಿಗೆನಾ? ಓಕೆ, ಇಷ್ಟ ಆಯ್ತಲ್ವಾ? ಗುಡ್. ನಿಮಗೆ 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್. ಮೇ 9ನೇ ತಾರೀಕು ಬಿಡುಗಡೆ ಆಗ್ತಾ ಇರತಕ್ಕಂಥ ಸೂತ್ರಧಾರಿ ಕನ್ನಡ ಚಿತ್ರ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನವರಸನ್ ಅವರ ಪ್ರೊಡಕ್ಷನಲ್ಲಿ ಮತ್ತು ಚಂದನ್ ಶೆಟ್ಟಿ ಅವರು ಕೂಡ ನನ್ನ ಆಪ್ತರು. ಅವರು ನಾಯಕರಾಗಿ, ಅಪೂರ್ವರವರು ನಾಯಕಿಯಾಗಿ, ಮತ್ತು ನಮ್ಮ ಮತ್ತೊಬ್ಬ ಆತ್ಮೀಯರು ನಮ್ಮ ಬಸವನಗುಡಿಯವರು, ತಬಲಾ ನಾಣಿಯವರು, ಅವರು ಕೂಡ ಅದರಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. 9 ನಂದು ಕೂಡ ಲಕ್ಕಿ ನಂಬರು. ಬಹುಶಃ ಚಂದನ್ ಶೆಟ್ಟಿಗೂ ಅದು ಲಕ್ಕಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಮೇ 9ನೇ ತಾರೀಕು ಬಿಡುಗಡೆ ಆಗುವಂಥ ಸೂತ್ರಧಾರಿ ಚಿತ್ರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ, ವಿದೇಶದಲ್ಲಿ ಕೂಡ ಅತ್ಯಂತ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡಿ ಎಲ್ಲರ ಮನೆ ಮಾತಾಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಎಂಟೈರ್ ಟೀಮ್ಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಸೂತ್ರಧಾರಿ.